ಬಾಯ್ಲ್ಡ್ ರೈಸ್ ಜೊತೆಗೆ ಈ ಪಡವಲಕಾಯಿ ಸಾರು ಸೂಪರು. ನನ್ನ ಫೇವ್ರೆಟ್ ಕೂಡ. ಇದೇ ಥರ ನೀವು ಮಾಡ್ಕೊಂಡು ತಿಂದರೆ ನಿಮಗೂ ಫೇವ್ರೆಟ್ ಆಗಿಬಿಡುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲೊಂದು ದಪ್ಪ ಪಡವಲಕಾಯಿ ತೊಗೊಂಡಿದ್ದೀನಿ. ಅದನ್ನು ನೋಡೋಕ್ಕೆ ಬಲ್ತಂಗಿದೆ, ಆದರೆ ಎಳೆದಾಗೇ ಇದೆ. ಮೊದಲಿಗೆ ಅದನ್ನು ತೊಳ್ಕೊಂಡು ಬಂದು ಈಗ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಅದ್ರ ಮೇಲೆ ಒಂಥರ ಬೂದಿ ಥರ ಇರುತ್ತಲ್ವ, ಅದನ್ನೆಲ್ಲ ತೆಗಿಬೇಕು. ಸಿಪ್ಪೆ ಎಲ್ಲ ತೆಗೆದಿದ್ದಾದಮೇಲೆ 2 ತುದಿನ ಕಟ್ ಮಾಡಿ ಈ ಥರ ಮಧ್ಯದಲ್ಲಿ ಅರ್ಧ ಹೋಳು ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಒಳಗೂ ಕೂಡ ಸ್ವಲ್ಪ ನಾರಂಗಿರುತ್ತೆ, ದಾರ ಥರ, ಅದನ್ನು ಕೂಡ ತೆಕ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಬೌಲ್ನಲ್ಲಿ ನೀರು ಇಟ್ಕೊಂಡಿದ್ದೀನಿ. ಈ ಥರ ಉದ್ದಕ್ಕೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತರಕಾರಿನ ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಊಟ ಮಾಡೋವಾಗ ಒಂದೊಂದು ಹೋಳು ಕಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಎಲ್ಲ ಹಚ್ಚಿದ್ಮೇಲೆ ಮತ್ತೆ ಇನ್ನೊಂದು ಸತಿ ಚೆನ್ನಾಗಿದನ್ನು ತರಕಾರಿ ಎಲ್ಲ ತೊಳ್ಕೊಳ್ಳೋಣ. ಈ ಸಾರು ಮಾಡೋದು ತುಂಬ ಈಸಿ ಅಂದರೆ ಇದು ಅಷ್ಟೇ 5 ನಿಮಿಷದ ಒಳಗಡೆ ಆಗೋಗುತ್ತೆ. ಇದಕ್ಕೆ 1 ಲೋಟ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಬೇಡ. ಆಮೇಲೆ 1 ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಕೊಡೋಣ. ಅದು ವಿಷಲ್ಗೆ ಹೋಗೋ ಅಷ್ಟೊತ್ತಿಗೆ ಅದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಂಬರೋಣ. 4 ಹಸಿಮೆಣ್ಸಿನ್ಕಾಯಿ ತೊಳ್ಕೊಂಡು ಬಂದು ಅದನ್ನು ಮುರಿದು ಮಿಕ್ಸಿನಲ್ಲಿ ಹಾಕ್ತಾಯಿದ್ದೀನಿ. ಸಿಪ್ಪೆ ತೆಗೆದಿರುವಂಥ ಶುಂಠಿ 1 ಇಂಚು, ಅದನ್ನು ಸಣ್ಣಗೆ ಹೆಚ್ಚಿ ಮಿಕ್ಸಿನಲ್ಲಿ ಹಾಕ್ಕೊಳ್ಳೋಣ. ಸ್ವಲ್ಪ ತೆಂಗಿನಕಾಯಿ ಹಾಕೋಣ. ತೊಳ್ಕೊಂಡು ಬಂದಿದ್ದೀನಿ ನೋಡಿ. ಇದನ್ನು ಸಣ್ಣಗೆ ಉದ್ದಕ್ಕೆ ಸೀಳ್ಕೊಂಡು ಅದರೊಳಗೆ ಹಾಕಬೇಕು. ಈಗ ಇದನ್ನು ತರಿಯಾಗಿ ರುಬ್ಕೊಂಬರೋಣ. ನೋಡಿ, ಇಷ್ಟು ರುಬ್ಬಿದರೆ ಸಾಕು. ಇಷ್ಟು ತರಿಯಾಗಿದ್ದರೆ ಸಾಕು, ತುಂಬ ನುಣ್ಣಗೆ ಬೇಡ. ಇದನ್ನೀಗ ಒಂದು ಪಕ್ಕಕ್ಕೆ ಎತ್ತಿಡೋಣ. ಈಗ ಮಸಾಲೆ ರೆಡಿಯಾಗಿದೆ. ನಮ್ಮ ಕುಕ್ಕರೂ ಕೂಗ್ತಾ ಇದೆ. 3 ವಿಷಲ್ ಆಗಿದ ತಕ್ಷಣ ಕುಕ್ಕರ್ ತೆಗೆದು ಪಕ್ಕಕ್ಕಿಡ್ತೀನಿ. ನೋಡಿ, ತರಕಾರಿ ಎಲ್ಲ ಚೆನ್ನಾಗಿ ಬೆಂದು ಹೋಗಿದೆ. ಬೆಂದಿರೋ ತರಕಾರಿಗೆ ಈ ಮಸಾಲೆನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಮಿಕ್ಸಿ ತೊಳೆದಿದ್ದ ನೀರು ಕೂಡ ಹಾಕ್ಕೊಳ್ಳೋಣ. ನೀವು ಅಂದ್ಕೊಳ್ತಾ ಇದ್ದೀರಲ್ವ ಮಸಾಲೆ ಎಲ್ಲ ಹುರಿಲೇ ಇಲ್ಲ ಅಥವಾ ಎಣ್ಣೆಗೆ ಹಾಕಲಿಲ್ಲ ಅಂತ. ಇದು ತುಂಬ ಚೆನ್ನಾಗಿರುತ್ತೆ. ಇದು ಹಸಿಯಾಗೇ ಹಾಕೋದು ಈ ಮಸಾಲೆನ. ಈ ಕುಕ್ಕರು ತುಂಬ ಗಟ್ಟಿ ಇದೆ, ಹಾಗೆ ಅದು ಬೇಗ ತಣ್ಣಗಾಗಲ್ಲ. ಅದಕ್ಕೆ ನಾನು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ತಿಳ್ಕೊಳ್ಳೋಕ್ಕೆ ವಿಡಿಯೋ ಪೂರ್ತಿ ನೋಡಿ. ಈಗ ಮಸಾಲೆ ಮತ್ತು ಬೇಯಿಸಿರೋಂಥ ಕಾಯಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ. ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಎಣ್ಣೆ ಕಾದಿದೆ. ಅದಕ್ಕೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನು ಉದ್ದಿನಬೇಳೆ, ಒಂದು 10 ಕಾಳು ಮೆಂತ್ಯ, ಅದು ಒಳ್ಳೆ ಘಮ ಬರುತ್ತೆ ಅದಕ್ಕೆ ಹಾಕ್ತಾ ಇರೋದು. 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ, ಇದೆಲ್ಲ ಹಾಕಿ ಫ್ಲೇಮು ಲೋ ಮಾಡ್ಕೋಬೇಕು. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು. ಇದು ತಳ ಪಾತ್ರೆ ಆಗಿರೋದ್ರಿಂದ ನಾನು ಫ್ಲೇಮ್ ಆಫ್ ಮಾಡಿಬಿಟ್ಟಿದ್ದೀನಿ. ಆ ಬಿಸಿಗೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಬಿಡುತ್ತೆ. ನೋಡಿ, ಆಗಲೇ ಎಲ್ಲ ಕಪ್ಪಗೆ ಆಗ್ತಾಯಿದೆ. ಈಗ ಬೆಂದಿದ್ದು ಕಾಯೆಲ್ಲ ಸ್ವಲ್ಪ ತಣ್ಣಗಾಗಿದೆ. ಇದಕ್ಕೀಗ 1 ಬಟ್ಲಷ್ಟು ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ. ಬಿಸಿ ಪಾತ್ರೆಯಲ್ಲಿ ಮೊಸರು ಹಾಕಿದ್ರೆ ಒಡೆದೋಗುತ್ತೆ ಅಂತ ಪಾತ್ರೆ ಬದಲಾಯಿಸಿದ್ದು. ಈಗ ಮೊಸರು ಕಾಯಿ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನಾನಿಲ್ಲಿ ಉಪ್ಪು ಹಾಕಿಲ್ಲ, ನೀವು ನೋಡ್ತಾ ಇದ್ದೀರಲ್ವ. ನಾನು ಮೊದಲೇ ಕಾಯಿಗೆ ಉಪ್ಪು ಹಾಕಿ ಬೇಯಿಸಿದ್ರಿಂದ ಮತ್ತೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಈಗ ಒಗ್ಗರಣೆ ಎಲ್ಲ ತೆಗೆದು ಇದಕ್ಕೆ ಹಾಕ್ಕೊಂಬಿಡೋಣ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡು ಗಾರ್ನಿಷ್ ಮಾಡ್ಕೊಂಬಿಡೋಣ. ಒಗ್ಗರಣೆ ಹಾಕಿರೋ ಕರಿಬೇವಿನ ಸೊಪ್ಪು, ಒಣಗಿದ್ದು ಮೆಣಸಿನ್ಕಾಯಿ, ಜೀರಿಗೆ, ಇದ್ರದ್ದೆಲ್ಲ ಘಮ ಜೋರಾಗಿದೆ ಫ್ರೆಂಡ್ಸ್ ಮನೇಲೆಲ್ಲ. ಈ ಸಾರು ಅನ್ನಕ್ಕೆ, ಮುದ್ದೆಗೆ, ಈವನ್ ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹೇಗಿತ್ತು ಫ್ರೆಂಡ್ಸ್ ರೆಸಿಪಿ? ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.